ಹಾಯ್ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮಾರ್ಚ್ನಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಶಿಕ್ಷಕರ ನೇಮಕಾತಿ ಅರ್ಜೆಂಟ್ ಅಪ್ಡೇಟ್ ಕೂಡ ಬಂದಿದೆ. GPSTR, PSTR, HSTR ಇಲ್ಲಿ ಒಂದು ಬಾರಿ 8,000 ಅಂತ, ಒಂದು ಬಾರಿ 10,000 ಆಗುತ್ತೆ ಅಂತ ಇದ್ರೆ, ಬಟ್ ನೇಮಕಾತಿ ನಿಮಗೆ ಹಾಗೆ ಆಗುತ್ತೆ. ನಿಮಗೆ ಗೊತ್ತಿರೋದಾಗಿ ನೇಮಕಾತಿ ಪೆಂಡಿಂಗ್ ಇದೆ. ಸಾಕಷ್ಟು ಆಕಾಂಕ್ಷಿಗಳು ಕಾಯ್ತಾ ಇದ್ದೀರಾ. ನಿನ್ನೆ ಪ್ರೆಸ್ ಮೀಟ್ ಕೂಡ ಮಾಡಿ ಮನೆ ಸಚಿವರು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ, ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಫೆಬ್ರವರಿ 12 ಅಥವಾ 13ನೇ ತಾರೀಕು ನಮಗೆ ಕೋರ್ಟ್ ಅಲ್ಲಿ ಅಪ್ಡೇಟ್ ಕೂಡ ಇದೆ. CM ಅವರು ಕೂಡ ಓಕೆ ಅಂದಿದ್ದಾರೆ. ಈಗ ಕೋರ್ಟ್ ತಡೆ ಹಿಡಿದಿರೋದು ಕೇವಲ 6%ಗೆ ಮಾತ್ರ. ಇನ್ನ ಉಳಿದಂತ ನೇಮಕಾತಿ ಮಾಡಬಹುದು, ಅದನ್ನ ನಾವು ಮಾಡೋಣ ಅಂತ ಹೇಳಿ CM ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಆಫ್ಟರ್ 13ನೇ ತಾರೀಕು ನಂತರ, ಅಂದ್ರೆ ಈ ಫೆಬ್ರವರಿ 13ನೇ ತಾರೀಕು ನಂತರ ಎಲ್ಲ ಪ್ರೊಸೆಸ್ ನ ಶುರು ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಕನಿಷ್ಠ 3 ರಿಂದ 4 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ನಂತರ ನಿಮಗೆ ಅಷ್ಟೊತ್ತಿಗೆ ನೇಮಕಾತಿ ಎಲ್ಲ ಕಂಪ್ಲೀಟ್ ಆಗಿ ಜೂನ್ ಅಕಾಡೆಮಿಕ್ ಇಯರ್, ಜೂನ್ ಮೊದಲನೇ ದಿನದ ಒಳಗಡೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ಮುಗಿದು ನೀವು ಶಿಕ್ಷಕರಾಗಿ ಅರ್ಹತೆ ಪಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ಇಲ್ಲಿ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರ, ಶಿಕ್ಷಕರ ಆಕಾಂಕ್ಷಿಗಳು, ಅವರಿಗೆ ಬಿಗ್ ಅಪ್ಡೇಟ್ ಜೂನ್ ಫಸ್ಟ್ ವೀಕ್ ಒಳಗಡೆ ನಿಮಗೆ ಆಗುತ್ತೆ. ಸಚಿವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅಂದಾಗೆ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಪ್ರೊಸೆಸ್ ಕೂಡ ಶುರು ಆಗುತ್ತಂತೆ. ಈ ಫೆಬ್ರವರಿ ತಿಂಗಳಿಂದ ನಿಮಗೆ ನೋಟಿಫಿಕೇಶನ್ ಆಗೋದು, ಆರ್ಥಿಕ ಇಲಾಖೆ ಅನುಮೋದನೆ ಆಗೋದು, CA ರೂಲ್ಸ್ ಇರ್ಬೋದು, ಎಲ್ಲ ಮಾಹಿತಿ ಕೂಡ ಅಪ್ಡೇಟ್ ಕೂಡ ಆಗುತ್ತೆ. ಅಂಡ್ ನಿಮಗೆ ಮೇನ್ ತಿಂಗು ಎಕ್ಸಾಮ್ ಕೂಡ ಆಗ್ಬೋದು. ನಿಮಗೆ ಮಾರ್ಚ್ ನೋಟಿಫಿಕೇಶನ್ ಆದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಎಕ್ಸಾಮ್ ಆಗ್ಬೋದು. ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡ್ತಾರೆ. ಸಚಿವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈ ರಿಸರ್ವೇಶನ್ ಇಶ್ಯೂಸ್ ಇದ್ರೂ ಕೂಡ ನಾವು ಕೋರ್ಟ್ ನಿಯಮದ ಪ್ರಕಾರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ 3 ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಕೂಡ ಮಾಡ್ತಾರೆ. ಯಾರೆಲ್ಲ ಆಕಾಂಕ್ಷಿಗಳು ಇದ್ದೀರಾ, ಅಲರ್ಟ್ ಆಗಿರಿ. ದಯವಿಟ್ಟು ನಿಮ್ಮ ಪಡೆಗೆ ನೀವು ಓದ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ಆಲ್ರೆಡಿ ತಯಾರಿ ಮಾಡ್ಕೊಳ್ಳೋರು ಕೂಡ ರಿವಿಷನ್ ಕೂಡ ಮಾಡ್ಕೊಳ್ಳಿ. ಬಿಕಾಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ, ಸರ್ಕಾರ ಮಾಡಲೇಬೇಕಾಗುತ್ತೆ. ಬಡ್ಜೆಟ್ ಕೂಡ ಬರ್ತಾ ಇದೆ, ಆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕ್ಲಿಯರ್ ಮಾಹಿತಿ ಗೊತ್ತಾಗ್ತಾ ಇದೆ. ಆ ಒತ್ತಡ ಇರೋ ಕಾರಣ ನಿಮಗೆ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಸಚಿವರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸಾಧ್ಯತೆಗಳು ಕೂಡ ಜಾಸ್ತಿ ಇದಾವೆ, ದಯವಿಟ್ಟು ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.